ನಮಸ್ಕಾರ, ಟಿವಿ2ಗೆ ಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಸ್ಥಾಪಿತ ಬೊಮ್ಮನಹಳ್ಳಿ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಆರ್ಪಿಐ ಬಿ ಬೆಂಗಳೂರು ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ನಾಗರಾಜ್ ಅವರ ನೇತೃತ್ವದಲ್ಲಿ ವಿಶೇಷ ಹುಟ್ಟುಹಬ್ಬದ ಆಚರಣೆ ಮತ್ತು ಸನ್ಮಾನ ಕಾರ್ಯಕ್ರಮ ಜರುಗಿತು. ದೀನ ದಲಿತರಿಗೆ ಹಾಗೂ ಶೋಷಿತರಿಗೆ ಅನ್ಯಾಯ ನಡೆದಾಗ ಸದಾ ಮುಂಚೂಣಿಯಲ್ಲಿ ನಿಂತು ಹೋರಾಡುವ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಭಾರತ ರತ್ನ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧು ಹಾಗೂ ಸಂಘದ ಮಹಿಳಾ ಮುಖಂಡರಾದ ಸರಸ್ವತಿ ಅವರ ಮಗಳ ಹುಟ್ಟುಹಬ್ಬದ ಆಚರಣೆಗೆ ಚಾಲನೆ ನೀಡಲಾಯಿತು. ಕೇಕ್ ಕತ್ತರಿಸಿ ಸನ್ಮಾನ. ಅಂಬೇಡ್ಕರ್ ಪ್ರತಿಮೆ ಬಳಿ ಕೇಕ್ ಕತ್ತರಿಸಿ ಇಬ್ಬರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಗರಾಜ್ ಅವರು, ಭಗವಂತನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಇವರ ಮೇಲಿರಲಿ ಎಂದು ಹಾರೈಸಿದರು. ಧನ್ಯವಾದ ಸಮರ್ಪಣೆ. ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧು ಅವರು ಮಾತನಾಡಿ, ಅಂಬೇಡ್ಕರ್ ಅವರಂತಹ ಪುಣ್ಯಾತ್ಮರ ಪ್ರತಿಮೆಯ ಸನ್ನಿಧಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ್ದಕ್ಕೆ ಸಂಘಟನೆಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ವಿಶೇಷ ಉಡುಗೊರೆ. ಇದೇ ಸಂದರ್ಭದಲ್ಲಿ ಸಂಘದ ಮಹಿಳಾ ಮುಖಂಡರಾದ ಸರಸ್ವತಿ ಅವರು ತಮ್ಮ ಮಗಳ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಆಕೆಗೆ ದ್ವಿಚಕ್ರ ವಾಹನವನ್ನು 2 ವೀಲರ್ ಉಡುಗೊರೆಯಾಗಿ ನೀಡಿದರು. ಈ ವಿಶಿಷ್ಟ ಆಚರಣೆಯಲ್ಲಿ ಸಂಘದ ಹಲವಾರು ಪ್ರಮುಖ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ಇಬ್ಬರಿಗೂ ಒಳಿತಾಗಲಿ ಎಂದು ಶುಭ ಹಾರೈಸಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಭೀಮವಂದನೆಗಳು. ಏನು ಇವತ್ತು ನಮ್ಮ ಕಾಂಗ್ರೆಸ್ ಮಧುವರು, ನಮ್ಮ ಆಪ್ತ ಸ್ನೇಹಿತರು, ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಆಗಿ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸದಾ ಅವ್ರ ಹಿಂದೆ ನಾವು ಬೆನ್ನೆಲುಬಾಗಿ ನಮ್ದು ಸಂಘಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಸಂಘಟನೆಯಲ್ಲಿ
ಸುಮಾರು 18 ವರ್ಷಗಳಿಂದ ನಾವು ಸಂಘಟನೆಗಳ ಬಡವರ ಪರ ಹೋರಾಟ ಮಾಡ್ಕೊಂಡು ಬಂದಾಗ ನಮ್ಮ ಭಾಗದಲ್ಲಿ ಅಚ್ಚುಮೆಚ್ಚಿನ ನಾಯಕ ನಮ್ಮ ಮಧುವರು, ಯುವ ನಾಯಕರು ನಮ್ಗೆ ಬೇಕಾಗಿದ್ದು ನಮ್ಮ ಜೊತೆಲಿ ಜರ್ನಿ ಮಾಡೋಂಥವ್ರು ನಮ್ಮ ಮಧುವರು ನಮ್ಗೆ ಒಳ್ಳೆ ಬೆಂಬಲಾಗಿದ್ದಾರೆ. ಯಾವುದೇ ರೀತಿ ಬಡವರಿಗೆ ಏನೇ ಆದ್ರೆ ಎಷ್ಟೊತ್ತಾದ್ರೂ ನಮ್ ಜೊತೆ ಕೈ ಜೋಡಿಸ್ತಾರೆ. ನಾವು ಹಲವಾರು ವರ್ಷಗಳಿಂದ ನಾವು ನೋಡ್ಕೊಂಡ್ ಬಂದಂತ ಈ ಭಾಗದಲ್ಲಿ, ಬೊಮ್ಮನಹಳ್ಳಿ ಭಾಗದಲ್ಲಿ ನಮ್ಗೆ ಯಾರು ಅಂತ ಸರಿ ಸಮಾನರು ಯಾರು ಸಿಕ್ಲಿಲ್ಲ. ಈಗ ನಮಗೆ ಯೂತ್ ಆಗಿ ನಮ್ ಜೊತೆ ಕೈ ಜೋಡಿಸಂತ ನಮ್ಮ ಮಧುವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಬಲಿ ಸಂಘಟನೆಯ ಚಳವಳಿ ಮುಖಾಂತರ. ಅದೇ ರೀತಿ ನಮ್ಮ ಸರಸ್ವತಿ ಹಲವಾರು ವರ್ಷಗಳಿಂದ ನಮ್ಮ ಜೊತೆಲಿ ಸಂಘಟನೆಯಲ್ಲಿ ತೊಡಸ್ಕೊಂಡಂತ ಸಂಗೀತ, ಅವ್ರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲಿಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ದೇವರಿಗೆ ನಾವು ಅರ್ಪಿಸ್ತಿರೋ ಇಲ್ವೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆನು ಇವತ್ತು ನನಗೆ ಬೆಳಗ್ಗೆನೆ ಕಾಲ್ ಮಾಡಿ ಹೇಳಿದ್ರು, ಬೆಳಗ್ಗೆ ಮಾಡ್ಬೇಕಾಗಿತ್ತು. ಅವರು ಯಾವ ದೇವಸ್ಥಾನಕ್ಕೂ ಹೋಗಿದ್ರೆ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆಗೆ ನಾನು ಮಾಲಾರ್ಪಣೆ ಹಾಕಿ ಅವ್ರ ಆಶೀರ್ವಾದ ನಾನು ಪಡಿಬೇಕಂತೇಳಿ ನಮ್ಮ ಮಧುವರು ನನಗೆ ಕರೆ ಮಾಡಿದಾಗ, ನಾನು ಸ್ವಲ್ಪ ಕೆಲವು ಹೋರಾಟಗಳಲ್ಲಿ ಹೋಗಿದ್ದಾಗ ಲೇಟ್ ಆಗೋಯ್ತು. ಅವರು ಕಂಡ ಕನ್ಸು ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವ ದೇವ್ರಿಗೆ ಹಾಕ್ತಾರೋ ಇಲ್ವೋ, ಈ ಭಗವಂತನಲ್ಲಿ ಅವರು ಅವ್ರ ಪಾದಕ್ಕೆ ಹೂ ಹಾಕಿ ಆಶೀರ್ವಾದ ತಗೊಬೇಕಂತೇಳಿ ಅವರು ಬೆಳಗ್ಗೆಯಿಂದನೂ ಖುದ್ದಾಗಿ ಕಾಯ್ಕೊಂಡಿದ್ರು. ನಾವೇ ತಡವಾಗಿ ಲೇಟ್ ಆಗಿರೋದ್ರಿಂದ ಎಲ್ಲರಿಗೂ ಈ ಭಾಗದಲ್ಲಿ ಹೆಚ್ಚಿನ ಒಂದು ಯೂತ್ಗಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂದ್ರೆ ಇಷ್ಟು ಇದಕ್ಕೆ ಮೊದಲಾಗಿ ಈ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಾವು ಕಂಡಂತ ಕನಸಿಲ್ಲ. ಈ ಒಂದು ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕುಂಡಿಸ್ಬೇಕಂದ್ರೆ ನನ್ನ ಹಿಂದೆ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ ನಮ್ಮ ಮಧುವರು. ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರಿಗೂ ಭಗವಂತ ಆ ಅಂಬೇಡ್ಕರ್ ಆಶೀರ್ವಾದ ಯಾವತ್ತೇ ಇರುತ್ತೆ. ಅವ್ರೇನು ಇವತ್ತು ಕಷ್ಟಪಟ್ಟು ಈ ದೇಶದ ಸಂವಿಧಾನ ಬರೆದಿದ್ದಾರೆ, ಅದೇ ರೀತಿ ಮಧುವರು ಈ ಬೊಮ್ಮನಹಳ್ಳಿಲಿ ಒಳ್ಳೆ ಗೌರವತಾನ ವ್ಯಕ್ತಿ ಆಗ್ತಾರೆ. ಯಾಕಂದ್ರೆ ಯಾವ ವ್ಯಕ್ತಿಗಳು ಬಂದು ಹುಟ್ಟುಹಬ್ಬಕ್ಕೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹೂ ಹಾಕಿದ್ದು ನಾನು ಕಂಡಲ್ಲಿ ನಾನು ಇಷ್ಟು ವರ್ಷ ಹೋರಾಟವನ್ನು ನೋಡಿಲ್ಲ. ಮೊಟ್ಟ ಮೊದಲಿಗೆ ನಮ್ಮ ಮಧುವರು ಅವ್ರ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕನಸುಗಳನ್ನ ತಗೊಂಡೋಗ್ಬೇಕು, ಈ ದೇಶದಲ್ಲಿ ಸಮಾನರಾಗಬೇಕು, ಈ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸನ್ನ ಕಟ್ಕೊಂಡು ಇವತ್ತು ನಮ್ಮ ಜೊತೆಲಿ ಜರ್ನಿಯಾಗಿ ನಮ್ಮ ಹೋರಾಟಗಳಲ್ಲಿ ಎಲ್ಲೇ ಇದ್ರೂ ಭಾಗವಹಿಸ್ತಾರೆ. ಅವ್ರ ಕೈಯಲ್ಲಿ ಬಂದಿಲ್ಲ ಅಂದ್ರೂ ನಮ್ಮ ಹೋಗೋ ನೋವುಗಳನ್ನೆಲ್ಲ ನಾವು ಆರಿಸಿ ಈ ಮಟ್ಟಿಗೆ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಈ ಅಭಿವೃದ್ಧಿನ ತಗೊಂಡ್ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಹಿಂದೆ ಸದಾ ನಮ್ಮ ಸಂಘಟನೆ ಸದಾ ನಾವು ಜೊತೆಲಿರ್ತೀರಿ. ಏನಪ್ಪ ಈ ವಿಚಾರಗಳನ್ನ ಹೆಚ್ಚಿನ ಯೂತ್ಗಳು ಮಧುವ್ರ ಜೊತೆ ಕೈ ಜೋಡಿಸ್ಬೇಕು. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಎಷ್ಟೋ ಜನ ಏನೋ ಆಗಿದ್ದಾರೆ, ಅವ್ರನ್ನ ಯೂಸ್ ಮಾಡ್ಕೊಂಡು ಬಿಟ್ಟವರು ಇದ್ದಾರೆ. ಆದ್ರೆ ನಮ್ಮ ಮಧುವರು ಯಾವತ್ತೂ ಒಬ್ಬ ಕಾರ್ಯಕರ್ತನ ಬಿಡ್ದಿರ ಇಲ್ಲಿವರೆಗೂ ನಡೆಸ್ಕೊಂಡು ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿನ ತರಕ್ಕೆ ನಮ್ಮ ಜೊತೆಲಿ ಜೋಡಿಸಿದ್ದಾರೆ. ಅಂದ್ರೆ ನಾವೆಲ್ಲ ಯೂತ್ಗಳು, ವಿದ್ಯಾರ್ಥಿಗಳು ಎಲ್ಲರೂ ನಾವು ಅವರಿಂದ ಪಾಲನೆ ಮಾಡಬೇಕು. ಈಗ ಅವರು ಈ ಭಾಗದಲ್ಲಿ ಕೊಡುಗೆ ಹೇಳ್ತಾರೆ, ಯಾಕಂದ್ರೆ ಇಷ್ಟೊಂದು ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಕೊಡುಗೆ ಹೇಳ್ತಾರೆ ಈ ಭಾಗದಲ್ಲಿ. ಸರ್, ಈ ಭಾಗದಲ್ಲಿ ನಾನು ಕಂಡಂತೆ ಈ ಕ್ಷೇತ್ರದಲ್ಲಿ ಎಲ್ಲೋ ಇಷ್ಟು ವರ್ಷ ಆಗಿದೆ, ದೊಡ್ಡ ದೊಡ್ಡ ಗಣ್ಯವ್ಯಕ್ತಿಗಳು ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಯಾರು ಕಟ್ಟಿನ ನಿರ್ಮಿಸಿಲ್ಲ. ನಮ್ ಜೊತೆಲಿ ಕುಂದಾಗಿ ಕುತ್ಕೊಂಡು ಇದನ್ನ ಡಿಸ್ಕಷನ್ ಮಾಡಿದಾಗ ಈ ಸ್ಥಳ ನಾನು ತೋರಿಸಿದಾಗ ನಮ್ ಜೊತೆ ಕೈ ಜೋಡಿಸಿದ್ದಾರೆ. ಇವಾಗ ಇದೇ ಜಾಗದಲ್ಲಿ ಬಸ್ ನಿಲ್ದಾಣ, ಎಷ್ಟೋ ಮಕ್ಕಳು, ಎಷ್ಟೋ ವಯಸ್ಸಾದವ್ರಿಗೆ ಇಲ್ಲ ಬಸ್ ನಿಲ್ದಾಣ ಇಲ್ಲ. ಅದಕ್ಕೋಸ್ಕರನು ನಮ್ ಜೊತೆ ಸಾಥ್ ಕೊಟ್ಟಾಗ ಈ ಬಸ್ ನಿಲ್ದಾಣ ಮಾಡ್ಬೇಕಂತೇಳಿ ಪ್ರತಿಮೆ ನಾನು ಸ್ಟಾರ್ಟ್ ಮಾಡಿದಾಗಿಂದಾನೆ ನಮ್ ಜೊತೆಲಿ ಕೈ ಜೋಡಿಸಿದ್ದಾರೆ. ಈ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಈ ತರ ವ್ಯಕ್ತಿ ನಮ್ಮ ಹಿಂದೆ ಇರ್ಬೇಕು. ನಾವು ಅವರಿಂದ ಇರ್ತೀವಿ. ತಮಿಳುನಾಡಲ್ಲಿ ಬದಲಾವಣೆ ಆದಂಗೆ ಬೊಮ್ಮನಹಳ್ಳಿ ಕ್ಷೇತ್ರ ಒಂದು ದಿವಸ ಇಲ್ಲಾಂದ್ರೆ ಒಂದು ದಿವಸ ಬರ್ದಿಟ್ಕೊಂಡ್ರೆ ಬದಲಾಗೇ ಆಗುತ್ತೆ. ಮಧುವರು ಈ ಜಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ಕಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಮನಸ್ಸಾಗುತ್ತೆ. ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತೇಳಿ ಸದಾ ಯಾವತ್ತೂ ಅವರು ಭಾವನೆಗಳು ಇಟ್ಕೊಂಡಂತವ್ರು.
ಈ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಅವ್ರಿಗೇನು ಬಂದು ರಾಜಕೀಯ ಮಾಡ್ಬೇಕನ್ನೋದೇನು ಇಲ್ಲ. ಆದ್ರೆ ಈ ಬೊಮ್ಮನಹಳ್ಳಿ ಏನು ಅಡ್ಗಟ್ಟಿದೆ ಅದನ್ನ ಯೂತ್ಗಳ ಜೊತೆ ಇದ್ದು ನಾವು ಸರಿಪಡಿಸ್ಕೊಬೇಕು. ಅವ್ರ ಜೊತೆಲಿ ಅವ್ರಿಗೆ ಏನು ಸರಿ ಸಮಾನತೆ ಏನು, ಹಿರಿಯರಿಗೆ ಏನ್ ತೊಂದರೆ ಆಗ್ತದೆ, ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಗ್ತದೆ, ಯೂತ್ಗಳನ್ನ ಯಾವ ರೀತಿ ತಗೊಂಡೋಗ್ಬೇಕು, ಅವ್ರ ಚಿಂತನೆಗಳನ್ನ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕನ್ಸನ್ನ ಇಟ್ಕೊಂಡ್ ಬಂದಂತ ವ್ಯಕ್ತಿ ಅಂದ್ರೆ ನಮ್ಮ ಮಧು ಅವರು. ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆ ತರ ವ್ಯಕ್ತಿಗೆ ನಾವು ಬೆಂಬಲ ಕೊಡ್ತೀರಾ, ಯಾವ ರಾಜಕೀಯ ವ್ಯಕ್ತಿಗೂ ಬೆಂಬಲ ಕೊಡಲ್ಲ. ಹೋರಾಟಗಾರರು ಸದಾ ನಾವು ಇರ್ತೀರಿ. ಅವ್ರ ಹಿಂದೆ ತಮಿಳುನಾಡಲ್ಲಿ ಬದಲಾವಣೆ ಆಗಕ್ಕೆ, ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಾವು ಬದಲಾವಣೆ ಮಾಡಕ್ಕೆ ನಾವು ಸದಾ ಅವ್ರ ಜೊತೆಲಿದ್ದೀವಿ. ಸರ್, ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಿಮ್ದು ಒಂದು ಅಷ್ಟು ಅಭಿಮಾನ ಯಾವ ತರ ಬೆಳೆಸ್ಕೊಂಡಿರ್ತಾರೆ ಮಾತೇ ಯಾವ ತರ ಇದೆ? ಎಲ್ರಿಗೂ ಮೊದಲಿಗೆ ಭೀಮವಂದನೆಗಳು. ಜೈ ಭೀಮ್. ಈ ದಿನ ಮೊದಲಿಗೆ ನಮ್ಮ DSS ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ನನ್ನ ಹುಟ್ಟುಹಬ್ಬ ವಿಭಿನ್ನವಾಗಿ ಆಚರಿಸ್ಕೋಬೇಕು ಅಂತ ಅವ್ರು ಹೇಳಿ ಪಾಪ ಬೆಳಿಗ್ಗೆಯಿಂದ ಕಾಯ್ಕೊಂಡಿದ್ದಾರೆ. ನಂಗೆ ನಮ್ಮ ಆಫೀಸ್ ಹತ್ರ ಪ್ರೋಗ್ರಾಮ್ ಇದ್ರಿಂದ ಇಲ್ಲಿ ಬರೋದು ತುಂಬಾ ತಡ ಆಯ್ತು. ಆದ್ರೂ ನಂಗೆ ವೆಯ್ಟ್ ಮಾಡಿ ಇಷ್ಟೊತ್ತಾದ್ರೂ ವೆಯ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಪುತ್ಳಿ ಏನು ಮಾಡಿದಾರಲ್ಲ, ನನ್ನ ಹತ್ರ ಬಂದು ಮಾತಾಡ್ದಾಗ ನಾನು ಅವ್ರಿಗೆ ಹೇಳಿದ್ದೆ, ನಾವು ನಿಮ್ ಜೊತೆ ಇರ್ತೀವಿ, ಮಾಡಿ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡೋಣ ಅಂತ ಮಾಡಿ ನಾವು ಪುತ್ಳಿ ಓಪನಿಂಗ್ ಬಂದಿದ್ವಿ. ಇವ್ರ ಜೊತೆ ನಾವು ಸದಾ ಸಂಘರ್ಷ ಸಮಿತಿ ಜೊತೆ ಇರ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಹಾಗೆ ಈ ದಿನ ವಿಶೇಷತೆ ಏನಂದ್ರೆ, ಇವರ ದಲಿತ ಸಂಘರ್ಷ ಸಮಿತಿಯ ಅರ್ಕೆರೆ ಅಧ್ಯಕ್ಷರಾದ ಸರಸ್ವತಿ ಅವರ ಮಗಳು ಹುಟ್ಟುಹಬ್ಬ. ಸಂಗೀತ ಅವ್ರಿಗೂ ಈ ಸಮಯದಲ್ಲಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಆ ಜೈ ಭೀಮ್ ಸಿದ್ಧಾಂತ ಇದೆಲ್ಲ ಪಾಲಿಸ್ಕೊಂಡು ನಾವು ಒಳ್ಳೆ ಇದನ್ನು ಮಾಡೋಣ. ನಾವು ಬೊಮ್ಮನಹಳ್ಳಿಯಲ್ಲಿ ಈಗ ನಮ್ಮ ನಾಗರಾಜ್ ಅವರು ಹೇಳಿದಂಗೆ ನಮ್ಮ ಯೂತ್ಸ್ ಮುಂಚೂಣಿಯಲ್ಲಿ ಬರ್ಬೇಕು. ಪ್ರಜ್ಞಾವಂತರಿದ್ದಾರೆ, ಈ ದಿನ ಎಲ್ಲ ಓದಿದ್ದಾರೆ. ನಮ್ಗೆ ಏನ್ ಬೇಕಂದ್ರೆ ನಮ್ ಗೂಗಲ್ ಅಲ್ಲಿ ಸಿಗುತ್ತೆ. ಅದನ್ನ ತಿಳ್ಕೊಂಡು ದಯವಿಟ್ಟು ನಮ್ಮ ಅಭಿವೃದ್ಧಿಗಾಗ್ಲಿ ಯಾವ್ದಕ್ಕೆ ಆಗ್ಲಿ ನಾವೇ ಓಡಾಡ್ಬೇಕು. ಇದರಲ್ಲಿ ಈ ಹೋರಾಟದಲ್ಲಿ ತುಂಬಾ ಮುಂಚೂಣಿಯಲ್ಲಿರೋದು ನಾಗರಾಜ್ ಅವರು. ನಾನು ಅದನ್ನೇ ಹೇಳಿದೆ. ಈಗ ಸುಮಾರು ನಮ್ಮ ಸ್ಟ್ರೀಟ್ ವೆಂಡರ್ಸ್ ಇರ್ಬೋದು, ಇವ್ರಿಗೆಲ್ಲ ತುಂಬಾ ಸಹಾಯ ಮಾಡಿದ್ದಾರೆ ಇವ್ರ ಸಂಘದಿಂದ. ಈ ಸೇವೆ ಇದೇ ರೀತಿ ನಡ್ಸ್ಕೊಂಡೋಗ್ಲಿ. ಈ ದಿನ ನನ್ನ ಹುಟ್ಟುಹಬ್ಬವನ್ನ ಜೈ ಭೀಮ್ ಅಂಬೇಡ್ಕರ್ ಅವರ ಪುತ್ಳಿಗೆ ಹಾರ ಹಾಕುವ ಮುಖಾಂತರ ಈ ಭಾಗದಲ್ಲಿ ವಿಜಯ ಬ್ಯಾಂಕ್ ಪೆಟ್ರೋಲ್ ಬಂಕ್ ಸರ್ಕಲ್ ಅಲ್ಲಿ ಆಚರಣೆ ಮಾಡಲಾಯಿತು. ತುಂಬಾ ಸಂತೋಷದ ವಿಷಯ ಈ ತರ ಮಾಡಿರೋದು. ಇದು ವಿಭಿನ್ನ, ಯಾರು ಈ ತರ ಹುಟ್ಟುಹಬ್ಬಕ್ಕೆ ಮಾಡಿರ್ಲಿಲ್ಲ. ಇದನ್ನ ಆಚರಣೆ ಮಾಡಿರ್ತಕ್ಕಂತ ನಮ್ಮ ನಾಗರಾಜ್ ಅವರಿಗೆ ನನ್ನ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ವಿಜಯ ಬ್ಯಾಂಕ್ ವಾರ್ಡ್ ಅಧ್ಯಕ್ಷರು ಇಲ್ಲಿ ನಿಂತು ನೋಡಿ ನಮ್ ಜೊತೆ ಇದ್ದಾರೆ, ಅವ್ರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ನಮ್ಮ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅಶೋಕ್ ಅವರು ಇದ್ದಾರೆ, ಅವ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ, ಈ ದಿನ ನಮ್ಮ ಸರಸ್ವತಿ ಮೇಡಮ್ ಅವರು ಅವ್ರ ಮಗಳಿಗೆ ಅವರು ಸ್ವಂತ ದುಡ್ದು ಅವರು ಸಿಂಗಲ್ ಪೇರೆಂಟ್ ಆಗಿದ್ದಾರೆ. ದುಡಿದು ಮಕ್ಕಳನ್ನ ಓದಿಸಿ ಚೆನ್ನಾಗಿ ಇವತ್ತು ಒಂದು ಗಾಡಿಯನ್ನ ಅವ್ರ ಬರ್ತಡೇ ಗಿಫ್ಟ್ ಮಾಡಿದ್ದಾರೆ. ಯಾರು ಈ ಕೆಲಸ ಇಲ್ಲಿ ನಿಂತು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹೂ ಹಾಕಿ ತರ ಯಾರು ಮಾಡಲ್ಲ. ಅದನ್ನ ಅವರು ವಿಭಿನ್ನವಾಗಿ ಮಾಡಿದ್ದಾರೆ. ಮೇಡಮ್ ತುಂಬೆ ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳು. ಈಗ ಮಧು ಅವರು ಯಾವ್ದೋ ಒಂದು ಪ್ರಚಾರಕ್ಕೆ ಒಂದು ಬ್ಯಾನರ್ಗೆ ಸೀಮಿತ ಅಲ್ಲ, ಒಂದು ತಮ್ಮ ಸ್ವಂತ ಕೆಲಸಕ್ಕಿಂತ ಒಂದು ಹೆಚ್ಚು ಹೊತ್ತು ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ, ಅವ್ರ ಕುಂದು ಕೊರತೆಗಳೆಲ್ಲ ಕೇಳ್ತಾ ಇದ್ದಾರೆ. ಈ ಮುಂದಿನ ದಿನ ಒಂದು ಅಧಿಕಾರ ಸಿಗ್ಲಿ ಅಂತ ಈ ಭಾಗದ ಜನ ಬಯಸ್ತಾ ಇದ್ದಾರೆ. ಹೌದು, 100% ಹೌದು. ನಾವು ಬ್ಯಾನರ್ಗೆ ಸೀಮಿತ ಅಲ್ಲ. ನೀವು ನೋಡ್ಬೋದು, ನಮ್ಮ ಭಾಗದಲ್ಲಿ ಬಂದು ಎಲ್ಲ ಮನೆ ಮನೆಗೂ ವಿಚಾರಿಸಬಹುದು. ನಾವು ಮನೆ ಮನೆಗೂ ಹೋಗ್ತಾ ಇದೀವಿ. ಅವ್ರ ಕುಂದು ಕೊರತೆಗಳು ಏನಿದೆ ನಮ್ ಕೈಯಲ್ಲಾಗಿದ್ದು ಇಮಿಡಿಯೇಟ್ ಪರಿಹರಿಸ್ತಾ ಇದೀವಿ. ಇಲ್ಲಾಂದ್ರೆ ನಮ್ಮ ನಾಯಕರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಇದ್ದಾರೆ, ಅವ್ರ ಸಹಾಯನೂ ಪಡ್ಕೊತಾ ಇದೀವಿ. ಎಲ್ಲಕ್ಕಿಂತ ಮೇಲಾಗಿ ನಮ್ಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತ ಉಮಾಪತಿ ಶ್ರೀನಿವಾಸ್ ಗೌಡ್ರು ಇದ್ದಾರೆ. ಅವ್ರು ಯಾವ್ದೇ ಕೆಲ್ಸಕ್ಕೂ ಇಲ್ಲ ಅನ್ನಲ್ಲ, 5 ನಿಮಿಷ ಫೋನ್ ನಲ್ಲಿ ಮುಗಿಸ್ಕೊಡ್ತಾರೆ ನಮ್ ಕೆಲ್ಸ. ನಮ್ ಕೈಲಾಗಿಲ್ಲ ಅಂದ್ರೆ ಅವ್ರಿಗೆ ತಿಳಿಸ್ತೀವಿ. ಇನ್ನೊಂದು ಹೇಳ್ಬೇಕಂದ್ರೆ, ಈ ಸಲ ನಾವೇನು ವಾರ್ಡ್ ಅಧ್ಯಕ್ಷರನ್ನೆಲ್ಲ ಮಾಡಿದೀವಿ, ಎಲ್ಲ ಯೂತ್ಸ್ ಇದ್ದಾರೆ, ತುಂಬಾ ಸಂಘಟಿತವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಹಾಗೆ ಎಲ್ಲಾ ಹಿರಿಯರು ಆಶೀರ್ವಾದ ಮಾಡಿ ನಮ್ಮ ಭಾಗದಲ್ಲಿ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಇದೇ ಕಾಂಗ್ರೆಸ್ ಮುಖಂಡರಿಗೂ ಧನ್ಯವಾದ ತಿಳಿಸ್ತೇನೆ. ಈಗ ಬಂದಿರ್ತಕ್ಕಂಥ ಯುವ ವಾರ್ಡ್ ಅಧ್ಯಕ್ಷರನ್ನ ಎಲ್ಲಾನು ಸ್ವಲ್ಪ ಬೆಳೆಸಬೇಕಾಗಿ ತಮ್ಮಲ್ಲಿ ಎಲ್ಲಾನು ಕೇಳ್ಕೊತೇನೆ. ನಮ್ಮ ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ನಾವು ನಮ್ ಜೊತೆಲಿ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಂತ ಸರಸ್ವತಿ ಅವರು ಸಿಂಗಲ್ ಪೇರೆಂಟ್ಸ್. ಯಾವುದೇ ರೀತಿ ಸರಸ್ವತಿ ಬೆಂಗಳೂರು ಬಂದಾಗ ಯಾವುದೇ ರೀತಿ ಯಾರು ಸಪೋರ್ಟ್ ಇರ್ಲಿಲ್ಲ.
ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಇರ್ಲಿಲ್ಲ. ಅವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಂಬಿ ನಮ್ಮ ಕರ್ನಾಟಕ ದಲಿತ ಸಂಘಟನೆಗೆ ಬಂದು ಜಾನ್ ಆದಂತ ಸಮಯದಲ್ಲಿ ಸರಸ್ವತಿಗೆ ಆನೆ ಬಲ ಇತ್ತು. ಆ ಆನೆ ಬಲೆಯಲ್ಲಿ ಈ ಬೆಂಗಳೂರು ಬಂದಾಗ ಬೈಬೈವಾಗಿ ಬಂದಾಗ ಸಂಘಟನೆ ಬೆನ್ನೆಲುಬಾಗಿರೋದಕ್ಕೆ ನಮ್ಮ ಜೊತೆಲಿ ಒಂದು ಎಣ್ಣೆ ಹುಲಿ ಅಂತಾನೆ ಹೇಳ್ಬೋದು. ಎಲ್ಲೇ ಹೋರಾಟಕ್ಕೆ ಹೋದ್ರು ಎಷ್ಟೊತ್ತೇ ಇರಲಿ ಮಕ್ಕಳು ಮರಿನ ಬಿಟ್ಟು ನಮ್ಮ ಜೊತೆ ಸದಾ ಜರ್ನಿಲಿ ಯಾರಿಗೇ ಒಂದು ಅನ್ಯಾಯಗಳಾದಾಗ ರಾತ್ರಿ ಆಗಲೊಂದಿರೋ ಹೋರಾಟಗಳಲ್ಲಿ ಗುರ್ಸ್ಕೊಂಡು ಅಷ್ಟು ಹೋರಾಟಗಳು ಮಾಡಿ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಚಿಂತನೆಗಳನ್ನ ಇಟ್ಕೊಂಡಾಗ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ನಾವು ಕಿಂಗೂರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಇವತ್ತು ಆ ಹುಡುಗಿ ಹೆಚ್ಚಿನ ಒಂದು ರ್ಯಾಂಕ್ ತಗೊಂಡು ಎಷ್ಟು ಕಷ್ಟಪಟ್ಲು ಅಂದ್ರೆ ಅಷ್ಟಿರ್ಲಿಲ್ಲ. ಇವತ್ತು ಆ ಹುಡುಗಿಗೆ ತಾಯಿಯಾದವಳು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ, ಯಾವ 500 ಹತ್ರನೇ ಪೂಜೆ ಮಾಡಿಸಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ನಿಂತು ಪೂಜೆನ ಮಾಡಿಸಿ ಆ ಅಪ್ಪನ ಆಶೀರ್ವಾದ ತಗೊಂಡು ಇವತ್ತು ಮಗಳಿಗೆ ಒಂದು ಬೈಕ್ ಅನ್ನು ಗಿಫ್ಟ್ ಮಾಡಿದ್ದಾರೆ. ಈ ರೀತಿ ಪ್ರತಿಯೊಂದು ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇಟ್ಕೊಂಡು ವಿದ್ಯಾಭ್ಯಾಸಗಳನ್ನ ಕೊಡಿಸ್ತಾ ಅವ್ರಿಗೆ ಒಳ್ಳೆ ಅವ್ರ ಆಗು ಹೋಗುಗಳನ್ನ ಕೊಡಿಸಿದ್ರೆ ಎಲ್ಲಾ ಮಕ್ಕಳು ಒಳ್ಳೆ ವಿದ್ಯಾರ್ಥಿಗಳಾಗ್ತಾರೆ, ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಎಲ್ಲಾ ಒಂದು ಪೇರೆಂಟ್ಸ್ಗಳು ಇದನ್ನ ಕಳ್ಕೊಳ್ಳಿಂದ ಮನವಿ ಮಾಡ್ಕೊಂತೀವಿ. ಮಕ್ಕಳ ಬಗ್ಗೆ ಜಾಗೃತಿ ಇರಬೇಕು, ಮಕ್ಕಳು ಚಿಂತನೆಗಳನ್ನ ಇದು ಮಾಡಬೇಕು, ವಿದ್ಯಾವಂತರಾಗಿ ಮಾಡಿ ಅಂತೇಳಿ ಈ ಒಂದು ಅಂಬೇಡ್ಕರ್ ಒಂದು ಪ್ರತಿಮೆ ಮುಂದೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿನ ನಾವು ತಂದೆ ತರ್ತೀವಿ. ಈ ತರ ಒಂಟಿ ಹೆಣ್ಮಕ್ಳಿಗೆ ನಾವು ಭುಜವಾಗಿರ್ತೀವಿ. ಕಟ್ಟಡದಲ್ಲಿರ್ತಕ್ಕಂಥವ್ರಿಗೆ ಬಿಂಬವಾಗಿ ದಲಿತ ಸಂಘಟನೆ ಯಾವತ್ತು ಈ ಬೊಮ್ಮನಹಳ್ಳಿ ಭಾಗದಲ್ಲಿ ನಾವು ಹೋರಾಟಗಳನ್ನ ಮಾಡ್ತಾ ಅವರು ಬೆನ್ನೆಲುಬಾಗಿ ಇರ್ತೀರಿ ಅಂತೇಳಿ ಇಷ್ಟಪಡ್ತೇನೆ. ಮೊದಲನೇದಾಗಿ ಮಧು ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಭಾಗದಲ್ಲಿ ನಮ್ಮಂತ ಯೂತ್ಸ್ ನ ಗುರುತಿಸುವಂತವ್ರು ಮುಂಚೆ ತುಂಬಾ ವ್ಯಕ್ತಿಗಳಿರ್ಲಿಲ್ಲ ಸರ್. ಈಗ ಗುರುತಿಸಿ ತುಂಬಾ ಚಿಕ್ಕ ವಯಸ್ಸುಗಳಿಗೆ ಅವ್ರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಕೊಟ್ಟು ಅವರು ಒಂದು ಮಾರ್ಗದರ್ಶನ ನೀಡಿ, ಉಮಾಪತಿ ಅಣ್ಣವರಾಗಿರ್ಬೋದು, ಮಧು ಅಣ್ಣವರಾಗಿರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ಯಶಸ್ವಿ ಹಾದಿಯಲ್ಲಿ ನಡೆಯುವಂತದನ್ನ ಮಾಡ್ತಾ ಇದ್ದಾರೆ. ಹಾಗೆ ಈಗ ನೋಡಿ, ಪ್ರತಿದಿನ ಅವರು ಸಕ್ರಿಯವಾಗಿ ಬೀದಿಗಿಳಿದು ರಸ್ತೆ ಸಮಸ್ಯೆಗಳಾಗಿರ್ಬೋದು, ರಸ್ತೆಯಲ್ಲಿ ಗುಂಡಿ ಸಮಸ್ಯೆಗಳು, ಕೊಳಚೆ ನೀರು ಹರಿಯುವಂತದ್ದಾಗಿರ್ಬೋದು, ಅಥವಾ ಮರ ಕಡಿಯುವಂತ ಈ ಪಬ್ಲಿಕ್ಗೆ ತುಂಬಾ ಉಪಯೋಗ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರಿಲಿ, ಅವ್ರ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳ್ತೇವೆ.